ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಪ್ರೋಮೋದಲ್ಲಿ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ನ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ ತುಂಬ ಡಿಫ್ರೆಂಟ್ ಆಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಟಾಸ್ಕ್ನಲ್ಲಿ ವಿನ್ ಆದರೆ ಆ ಸ್ಪರ್ಧಿ ನಾಮಿನೇಟಿಂದ ಪಾರಾಗುವಂಥ ಚಾನ್ಸಸ್ ಕೂಡ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ಟಾಸ್ಕ್ ಹೇಗಿದೆ, ಇಲ್ಲಿ ಯಾರೆಲ್ಲ ಉಸ್ತುವಾರಿ ಆಗಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ತಾ ಬಂದಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈಗ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಹೊಸ ಟಾಸ್ಕ್ನ ಕೊಟ್ಟಿದೆ. ಆ್ಯಕ್ಚುಲಿ ಇದೊಂದು ವಾಟರ್ ಟಾಸ್ಕ್ ಅಂತಲೂ ಕೂಡ ಹೇಳ್ಬೋದು. ಇದರಲ್ಲಿ ಮನೆಯ ಕ್ಯಾಪ್ಟನ್ ಆಗಿರುವಂತಹ ಗಿಲ್ಲಿ ಮತ್ತು ಅಶ್ವಿನಿ ಅವರನ್ನ ಹೊರತುಪಡಿಸಿ ಉಳಿದಿರುವಂಥ ಎಲ್ಲ ಸ್ಪರ್ಧಿಗಳು ಈ ಒಂದು ಟಾಸ್ಕ್ನಲ್ಲಿ ಆಟ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ ಹೇಗೆ ಅಂದರೆ ಈಗ ಮೇಲಿಂದ ಒಂದು ವಾಟರ್ ಬೀಳ್ತಾ ಇರುತ್ತೆ. ಅವರ ತಲೆ ಮೇಲೆ ಒಂದು ಪಂಜನ ಇಟ್ಟಿರ್ತಾರೆ. ಆ ಪಂಜಿನಲ್ಲಿ ನೀರನ್ನ ಸೇಕರಣೆ ಮಾಡಿ ಅವರ ಒಂದು ಹೆಸರಿನ ಬಕೆಟ್ನಲ್ಲಿ ನೀರನ್ನು ತುಂಬಿಸ್ಬೇಕು. ಯಾರು ಅತಿ ಹೆಚ್ಚು ನೀರುಗಳನ್ನ ಸಂಗ್ರಹಣೆ ಮಾಡ್ತಾರೆ ಅವರು ನೆಕ್ಸ್ಟ್ ಒಂದು ಟಾಸ್ಕ್ಗೆ ಸೆಲೆಕ್ಟ್ ಆಗ್ತಾರೆ, ಅಂದರೆ ಒಂದು ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆದರೆ ಅವರಿಗೆ ತುಂಬ ಆಪರ್ಚುನಿಟಿ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಇಲ್ಲಿ ರಾಶಿಕಾ ಮತ್ತು ಧನುಷ್, ಸ್ಪಂದನ, ಕಾವ್ಯ, ರಕ್ಷಿತಾ ಮತ್ತು ಧ್ರುವಂತ್ ಹಾಗೆ ರಘು ಈ ಒಂದಿಷ್ಟು ಸ್ಪರ್ಧಿಗಳ ಮಧ್ಯೆ ತುಂಬ ಪೈಪೋಟಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲೂ ಈ ಒಂದು ಟಾಸ್ಕ್ನಲ್ಲಿ ಆ ಪಂಜಲ್ಲಿ ನೀರು ಸಂಗ್ರಹಣೆ ಮಾಡಿ ಅವರಿಗೆ ಸೀಮಿತವಾದಂತಹ ಒಂದು ಬಕೆಟ್ನಲ್ಲಿ ನೀರನ್ನು ಸಂಗ್ರಹಣೆ ಮಾಡಬೇಕು. ಯಾರು ಅತಿ ಹೆಚ್ಚು ನೀರುಗಳನ್ನ ಸಂಗ್ರಹಣೆ ಮಾಡ್ತಾರೆ ಅವರು ವಿನ್ ಆಗುವಂಥ ಚಾನ್ಸಸ್ ತುಂಬ ಹೈ ಇರುತ್ತೆ. ಅಂದರೆ ಅವರು ನೆಕ್ಸ್ಟ್ ಒಂದು ಟಾಸ್ಕ್ಗೆ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಅವರಿಗೆ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಈಗ ಎಲ್ಲ ಸ್ಪರ್ಧಿಗಳ ಮಧ್ಯೆ ತುಂಬ ಪೈಪೋಟಿ ನಡೀತಾ ಇದೆ. ಇಲ್ಲಿ ಉಸ್ತುವಾರಿ ಆಗಿರುವಂತಹ ಅಶ್ವಿನಿ ಮತ್ತು ಗಿಲ್ಲಿ ನಡುವೆ ಮಧ್ಯೆ ಸ್ವಲ್ಪ ಜಗಳ ಕೂಡ ಶುರು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಅವರಿಬ್ಬರು ಒಂದು ನಿರ್ಧಾರ ಮಾಡಬೇಕು, ಯಾರ ನೀರು ಅತಿ ಹೆಚ್ಚು ಬಂದಿದೆ, ಯಾರ ನೀರು ಅತಿ ಕಡಿಮೆ ಬಂದಿದೆ ಅಂತ ಹೇಳಿ. ಇಲ್ಲಿ ಅವರಿಬ್ಬರು ಕೂಡ ಆ ಬಿಗ್ ಬಾಸ್ಗೆ ತಿಳಿಸ್ಬೇಕು ಯಾರ ನೀರು ಅತಿ ಹೆಚ್ಚು ಬಂದಿದೆ ಅಂತ. ಬಟ್ ಇಲ್ಲಿ ಗಿಲ್ಲಿ ಕೂಡ ಮತ್ತೆ ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಮಾತಾಡ್ಕೊತಾ ಇದ್ದಾರೆ. ಯಾಕಪ್ಪ ಅಂದರೆ ಇಲ್ಲಿ ಅತಿ ಹೆಚ್ಚು ನೀರನ್ನ ಸಂಗ್ರಹಣೆ ಮಾಡಿರುವಂಥದ್ದು. ಆಲ್ಮೋಸ್ಟ್ ಇಲ್ಲಿ ರಾಶಿಕಾ ಅವರು ನೀರನ್ನ ತುಂಬ ಸಂಗ್ರಹಣೆ ಮಾಡಿದ್ದಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಬಟ್ ಆದರೆ ಇಲ್ಲಿ ಕಾವ್ಯ ಮತ್ತು ಸ್ಪಂದನ ಅವರ ನೀರು ಹೆಚ್ಚು ಕಡಿಮೆ ಆಗಿದೆ. ಇಲ್ಲಿ ಕಾವ್ಯ ಅವರ ನೀರು ಕೂಡ ಸಮ ಇದೆ, ಸ್ಪಂದನ ಅವರ ನೀರು ಕೂಡ ಸಮ ಇದೆ. ಬಟ್ ಇಬ್ಬರದು ಈಕ್ವಲ್ ಮಾಡಿದ್ರೆ ನೋಡಿದ್ರೆ ಇಲ್ಲಿ ಸ್ಪಂದನ ಅವರು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಸ್ಪಂದನ ಅವ್ರ ನೀರು ಜಾಸ್ತಿ ಬಂದಿದೆ ಅಂತ. ಬಟ್ ಇಲ್ಲಿ ಗಿಲ್ಲಿಯವರು ತುಂಬ ರಗಳೆ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆ ಬಕೆಟ್ನ ಹತ್ರ ಇಟ್ಟು ಯಾರು ಸಮ ಇದೆ ಏನಿದೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಗಿಲ್ಲಿಯವರು ಕಾವ್ಯಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಆ ರೀತಿ ಈಗ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಆ ಬಕೆಟ್ ನೋಡಿದಾಗ. ಇಲ್ಲಿ ಸ್ಪಂದನ ಅವ್ರ ನೀರು ಸ್ವಲ್ಪ ಜಾಸ್ತಿ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಅದನ್ನು ಗಿಲ್ಲಿಯವರು ತುಂಬ ಸೀರಿಯಸ್ ಆಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಕಾರಣಕ್ಕೆ ಉಸ್ತುವಾರಿಯಾಗಿರುವಂಥ ಅಶ್ವಿನಿ ಮತ್ತು ಯಾರು ಗಿಲ್ಲಿಯ ನಡುವೆ ಸ್ವಲ್ಪ ಜೋರಾಗಿ ಮಾತುಕತೆಗಳು ನಡೀತಾ ಇದ್ದಾವೆ. ಅಷ್ಟೇ ಇಲ್ಲ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ ಈ ಪಾರ್ಟಿ ತನಿಖೆ ಮಾಡೋದನ್ನ ಇವತ್ತು ನೋಡಿಲ್ಲ, ಮೊನ್ನೆ ಅಷ್ಟೇ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದು, ಮಾಳಣ್ಣನ ಮಕ್ಕಳೆಲ್ಲ ಬಂದಿದ್ದು, ಅವರು ಕೂಡ ಕೊಟ್ಟಿದ್ರೆ ಇದೇ ರೀತಿ ಒಂದು ತನಿಖೆ ಮಾಡಿ ಹೇಳ್ತಿದ್ರೇನೋ. ಅಲ್ಲೇ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಆ ರೀತಿ ಯಾರ್ದು ಸ್ಪಂದನ ಅವ್ರ ನೀರು ಜಾಸ್ತಿ ಇದೆ ಅಂತ. ಬಟ್ ಆದರೂ ಕೂಡ ಇಲ್ಲಿ ತನಿಖೆ ಮಾಡಿ ಕಾವ್ಯ ಅವ್ರನ್ನ ಸೇವ್ ಮಾಡುವಂಥ ಚಾನ್ಸಸ್ನ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಗಿಲ್ಲಿ ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅವ್ರ ಆಟನ ಅವ್ರು ಆಡಬೇಕು, ಇವ್ರ ಆಟನ ಇವ್ರು ಆಡಬೇಕು. ಅದು ಬಿಟ್ಕೊಂಡು ಇವರೇ ನಾನೇ ಸಪೋರ್ಟಿವ್ ಆಗಿ ನಿಲ್ತೀನಿ ಅಂತ ಅಂದ್ಕೊಂಡು ಎಲ್ಲ ವಿಷಯದಲ್ಲಿ ಸಪೋರ್ಟಿವ್ ಆಗಿ ನಿಲ್ತಾ ಇದ್ದಾರೆ ಅಂತ ಅನ್ಬೋದು. ಬಟ್ ಆದರೆ ಇಲ್ಲಿ ಗಿಲ್ಲಿ ಮಾಡ್ತಾ ಇರೋ ಸರಿನಾ ತಪ್ಪ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಅಲ್ಲಿ ಏನೇನಾಗಿದೆ ಅಂತ ನಾವು ಕೂಡ ನೋಡಿಲ್ಲ. ಈ ಒಂದು ಪ್ರೋಮೋ ನೋಡ್ಕೊಂಡು ನಾವು ಡಿಪೆಂಡ್ ಮಾಡೋಕ್ಕಾಗಲ್ಲ. ಯಾರು ಕೂಡ ಇನ್ನು ಈ ಒಂದು ಪ್ರೋಮೋ ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಮಾತಾಡ್ಕೊತಾ ಇದ್ದಾರೆ ಯಾಕೆ ಗಿಲ್ಲಿ ಮತ್ತೆ ಫೇವರಿಸಮ್ ಮಾಡ್ತಾ ಇದ್ದಾನ ಅಂತ. ಯಾಕಪ್ಪ ಅಂದರೆ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ನೀರು ಯಾರ್ದು ಕಡಿಮೆ ಇದೆ ಮತ್ತು ಯಾರು ಜಾಸ್ತಿ ಇದೆ ಅಂತ. ಅದನ್ನು ಬಿಟ್ಕೊಂಡು ಅಕ್ಕಪಕ್ಕ ಇಟ್ಬಿಟ್ಟು ಅಳತೆ ಮಾಡಿ ನನಗೆ ಸರಿಯಾಗಿ ಲೆಕ್ಕ ಸಿಗ್ತಾ ಇಲ್ಲ ಅನ್ನೋ ಒಂದು ಕಾರಣನ ಕೊಟ್ಟು ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಲ್ಲಿ ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಕ್ಲಿಯರಾಗಿ ಇಲ್ಲಿಂದ ನೋಡಿದರೆ ಗೊತ್ತಾಗುತ್ತೆ, ನೀವು ಅಲ್ಲಿ ಹೋಗಿ ತನಿಖೆ ಮಾಡುವಂಥದ್ದು ಬೇಡ, ಯಾರು ಜಾಸ್ತಿ ಇದೆ ಯಾರ್ದು ಕಡಿಮೆ ಅಂತ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ, ಮತ್ತೇಕೆ ನೀವು ಆ ರೀತಿ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಗಿಲ್ಲಿಯವರು ಇಲ್ಲ ನಾ ಕರೆಕ್ಟಾಗಿ ತನಿಖೆ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ವೀಕ್ಷಕರೇ, ಇಲ್ಲಿ ಗಿಲ್ಲಿಯ ಒಂದು ತನಿಖೆ ನೋಡಿಬಿಟ್ಟು ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಹಾಡನ್ನು ಹೇಳ್ತಾ ಇದ್ದಾರೆ. ಯಾರು ಧ್ರುವಂತ್ ಅವರು ನಮ್ಮೂರ ನ್ಯಾಯ ದೇವರು ಅನ್ನೋ ಒಂದು ಹಾಡನ್ನ ಹೇಳ್ತಾ ಇದ್ದಾರೆ. ಅಂದರೆ ಸರಿಯಾಗಿ ಎಲ್ಲರಿಗೂ ನ್ಯಾಯ ಕೊಡಿಸ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಈ ಹಾಡನ್ನ ಹೇಳಿದ್ರು ಅಥವಾ ಬೇರೆ ರೀತಿಯಲ್ಲಿ ಈ ಒಂದು ಹಾಡನ್ನ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ಬಟ್ ಆದರೆ ಇವತ್ತಿನ ಎಪಿಸೋಡ್ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಒಂದು ಟಾಸ್ಕ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಒಂದು ಟಾಸ್ಕ್ನಲ್ಲಿ ಉಸ್ತುವಾರಿ ಆಗಿರುವಂಥ ಅಶ್ವಿನಿ ಮತ್ತು ಗಿಲ್ಲಿಯವರ ಮಧ್ಯೆ ವಾದ ವಿವಾದಗಳು ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಅಶ್ವಿನಿ ಅವರು ಸ್ಪಂದನ ಅವರ ಬಕೆಟಲ್ಲಿ ನೀರು ಜಾಸ್ತಿ ಇದೆ ಅಂತ ಅವರು ವಾದ ಮಾಡ್ತಾ ಇದ್ದಾರೆ. ಈ ಕಡೆ ಗಿಲ್ಲಿಯವರು ಕಾವ್ಯವರ ಬಕೆಟ್ನಲ್ಲಿ ನೀರು ಜಾಸ್ತಿ ಇದೆ ಅಂತ ವಾದ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಯಾರ ಬಕೆಟ್ನಲ್ಲಿ ನೀರು ಜಾಸ್ತಿ ಇದೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ನನಗೆ ಕ್ಲಿಯರ್ ಆಗಿ ಇಲ್ಲಿ ಸ್ಪಂದನ ಅವರ ನೀರು ಸ್ವಲ್ಪ ಜಾಸ್ತಿ ಇದೆ ಅಂತ ಕಾಣ್ತಾ ಇದೆ. ಬಟ್ ಆ ಒಂದು ಫೋಟೋ ನೋಡಿಕೊಂಡು ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಇಲ್ಲಿ ಕಾವ್ಯವರ ಬಕೆಟ್ನಲ್ಲಿ ನೀರು ಜಾಸ್ತಿ ಇರ್ಬೋದು. ನೋಡೋಣ, ಇವತ್ತಿನ ಎಪಿಸೋಡ್ ನಾವು ವೇಟ್ ಮಾಡಿ ನೋಡಬೇಕು.
ನೋಡಬೇಕಾಗುತ್ತೆ. ಸೊ ಯಾರ ಬಕೆಟ್ನಲ್ಲಿ ನೀರು ಜಾಸ್ತಿ ಇದೆ, ಯಾರ ಬಕೆಟ್ನಲ್ಲಿ ನೀರು ಕಡಿಮೆ ಇದೆ ಅಂತ. ಸೊ ಇಲ್ಲಿ ಏನಾದರೂ ಸ್ಪಂದನ ಅವರ ಬಕೆಟ್ನಲ್ಲಿ ನೀರು ಜಾಸ್ತಿ ಇದ್ದರೆ ಇಲ್ಲಿ ಖಂಡಿತವಾಗಿ ಗಿಲ್ಲಿ ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅದೇ ಏನಾದರೂ ಕಾವ್ಯ ಅವರ ಬಕೆಟ್ನಲ್ಲಿ ನೀರು ಜಾಸ್ತಿ ಇದ್ದರೆ ಇಲ್ಲಿ ಅಶ್ವಿನಿಯವರು ಒಂದು ಯಾರಿಗೆ ನಮ್ಮ ಸ್ಪಂದನ ಅವರಿಗೆ ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಬಟ್ ಇವತ್ತಿನ ಎಪಿಸೋಡ್ನಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಕ್ಲಿಯರ್ ಆಗಿ ಧನುಷ್ ಅವರು ಹೇಳ್ತಾ ಇದ್ದಾರೆ ಎಲ್ಲ ಸ್ಪರ್ಧಿಗಳ ಸೊ ಇದೊಂದು ಫೇವರಿಸಮ್ ತಾನೇ ಅಂತ. ಸೊ ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಬಕೆಟ್ನಲ್ಲಿ ಯಾರ ನೀರು ಜಾಸ್ತಿ ಇದೆ ಅಂತ. ಸೊ ಇಲ್ಲಿ ಲೆಫ್ಟ್ ಸೈಡ್ಗಿರುವಂಥದ್ದು ಕಾವ್ಯ ಅವ್ರದ್ದು, ರೈಟ್ ಸೈಡ್ಗಿರುವಂಥದ್ದು ಸ್ಪಂದನ ಅವ್ರದ್ದು. ಬಟ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಸ್ಪಂದನ ಅವರ ಬಕೆಟ್ನಲ್ಲಿ ನೀರು ಜಾಸ್ತಿ ಇದೆ ಅಂತ. ಬಟ್ ಇದನ್ನೇ ಒಂದು ಪಾಯಿಂಟ್ನ ಇಟ್ಕೊಂಡು ಸೊ ಗಿಲ್ಲಿ ಅವರು ಕಾವ್ಯ ಅವ್ರನ್ನ ಸೇವ್ ಮಾಡುವಂಥ ಚಾನ್ಸಸ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಈ ವಾರಾಂತ್ಯದ ಪಂಚಾಯತಿಯಲ್ಲಿ ತುಂಬ ಡಿಸ್ಕಸ್ ಆಗುವಂಥ ಚಾನ್ಸಸ್ ಇದೆ. ಅಷ್ಟೇ ಅಲ್ಲದೆ ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿ ಕಾವ್ಯ ಅವರಿಗೆ ಫೇವರಿಸಮ್ ಮಾಡ್ತಾ ಇರೋದು ಸರಿ ಅನ್ಸುತ್ತಾ? ಅವರಿಗೆ ತುಂಬ ಸಪೋರ್ಟಿವ್ ಆಗಿ ನಿಲ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಇದ್ರೆ ತುಂಬ ಕಷ್ಟ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅವ್ರ ಆಟನ ಅವ್ರು ಆಡಬೇಕು, ಇವ್ರ ಆಟನ ಇವ್ರು ಆಡಬೇಕು, ಅದು ಬಿಟ್ಕೊಂಡು ಸಪೋರ್ಟ್ ಮಾಡೋದು ತಪ್ಪಾಗುತ್ತೆ. ಬಟ್ ಇಲ್ಲಿ ಬೇರೆ ರೀತಿಯಲ್ಲಿ ಅರ್ಥ ಆಗ್ತಾ ಇದೆ ಹೊರಗಡೆ ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಯಾರ ತಪ್ಪಿದೆ ಯಾರ ಸರಿ ಇದೆ ಅಂತ. ಬಟ್ ಈಗ ಅಲ್ಲಿರುವಂಥ ಸ್ಪರ್ಧೆಗಳಿಗೂ ಕೂಡ ಡೌಟ್ ಬಂದಿದೆ, ಗಿಲ್ಲಿ ಫೇವರಿಸಮ್ ಮಾಡ್ತಾ ಇದ್ದಾನೆ ಕ್ಯಾಪ್ಟನ್ಸಿಯಲ್ಲಿ. ಆಲ್ಮೋಸ್ಟ್ ನಿನ್ನೆ ನಾಮಿನೇಷನ್ಗೆ ಸಂಬಂಧಪಟ್ಟಂಥ ಫ್ರೋಮೋದಲ್ಲೂ ಅದೇ ರೀತಿಯ ಒಂದು ಫೇವರಿಸಮ್ ಮಾಡ್ತಾರೆ ಅಂತಲೂ ಕೂಡ ಹೇಳಿದರು. ಬಟ್ ಅಲ್ಲಿ ನೋಡಿದ ಮೇಲೆ ಗೊತ್ತಾಯಿತು ಸೊ ಲೈಟಾಗಿ ಫೇವರಿಸಮ್ ನಡೀತು, ಅಷ್ಟೊಂದು ಲೆವೆಲ್ಗೆ ನಡೀಲಿಲ್ಲ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವತ್ತಿಗೆ ಬಂದಿರುವಂಥ ಪ್ರೋಮೋದಲ್ಲೂ ಮತ್ತೆ ಫೇವರಿಸಮ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಕಾಣ್ತಾ ಇದೆ. ಬಟ್ ಇವತ್ತಿನ ಒಂದು ಪ್ರೋಮೋ ನೋಡ್ಕೊಂಡು ನಾವು ಡಿಸಿಷನ್ ಮಾಡೋಕ್ಕಾಗಲ್ಲ ಇಲ್ಲಿ ಗಿಲ್ಲಿ ಅವರು ಫೇವರಿಸಮ್ ಮಾಡ್ತಾ ಇದ್ದಾರಾ ಇಲ್ಲ ಅಂತ. ಬಟ್ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ನಾವು ಕಂಡೀಷನ್ ಗೊತ್ತಾಗುತ್ತೆ ಸೊ ಯಾರು ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ. ಸೊ ನಿಮ್ಮ ಪ್ರಕಾರ ಇಲ್ಲಿ ಫೇವರಿಸಮ್ ಮಾಡ್ತಾ ಇರೋದು ಅಶ್ವಿನಿ ಅವರ ಅಥವಾ ಗಿಲ್ಲಿ ಅವರ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಇಲ್ಲಿ ಧನುಷ್ ಅವರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಇಲ್ಲಿ ಗಿಲ್ಲಿ ಅವ್ರಿಗೆ ಹೇಳಿದಾರಾ ಅಥವಾ ಅಶ್ವಿನಿ ಅವ್ರಿಗೆ ಹೇಳಿದಾರಾ ಒಂದಂತೂ ಗೊತ್ತಿಲ್ಲ. ಸ್ವಲ್ಪ ವೇಟ್ ಮಾಡಿ ನೋಡಬೇಕಾಗುತ್ತೆ ಯಾರಿಗೆ ಹೇಳಿದ್ದಾರೆ ಅಂತ. ಅಷ್ಟೇ ಅಲ್ಲದೆ ಇಲ್ಲಿ ಟಾಸ್ಕ್ ಆಡೋರ್ಗಿಂತ ಉಸ್ತುವಾರಿಗಳಾದ ಮಧ್ಯೆ ತುಂಬ ವಾದ ವಿವಾದಗಳು ನಡೀತಾ ಇದ್ದಾವೆ. ಸೊ ಅವರು ಫೈನಲ್ ರಿಸಲ್ಟ್ನ ಕೊಡಬೇಕು, ಯಾರು ನೀರನ್ನ ಅತಿ ಜಾಸ್ತಿ ಸಂಗ್ರಹಣೆ ಮಾಡಿದ್ದಾರೆ, ಯಾರು ಅತಿ ಕಡಿಮೆ ನೀರನ್ನ ಸಂಗ್ರಹಣೆ ಮಾಡಿದ್ದಾರೆ ಅಂತ. ಸೊ ಅವರು ಮೊದಲು ಬಿಗ್ ಬಾಸ್ಗೆ ತಿಳಿಸಿದರೆ ಆ ಒಂದು ಟಾಸ್ಕ್ ಕಂಪ್ಲೀಟ್ ಆಗಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈಗ ಉಸ್ತುವಾರಿ ಆಗಿರುವಂತಹ ಗಿಲ್ಲಿ ಮತ್ತು ಅಶ್ವಿನಿಯವರ ಮಧ್ಯೆ ವಾದ ವಿವಾದಗಳೇ ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ವೀಕ್ಷಕರ, ನಿನ್ನೆ ಒಂದು ಎಪಿಸೋಡ್ನಲ್ಲಿ ನಾಮಿನೇಷನ್ ಚಟುವಟಿಕೆ ಕೂಡ ನಡೆದಿದೆ. ಅದರಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಬಟ್ ಇನ್ನು ಕ್ಲಿಯರಾಗಿ ಗೊತ್ತಾಗಿಲ್ಲ ಯಾರು ಎಷ್ಟೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಮತ್ತು ಯಾರನ್ನೆಲ್ಲ ಫೇವರಿಸಮ್ ಮಾಡಿದ್ದಾರೆ ಅಂತ. ಮತ್ತು ಈ ಒಂದು ಪ್ರೋಮೋದಲ್ಲೂ ಅಷ್ಟೇ ಸ್ವಲ್ಪ ಫೇವರಿಸಮ್ ನಡೀತಾ ಇದೆ ಅಂತ ಅನ್ಕೋಬೋದು. ಬಟ್ ಇಲ್ಲಿ ಗಿಲ್ಲಿ ಅವ್ರು ಮಾಡ್ತಾ ಇದ್ದಾರಾ ಅಥವಾ ಅಶ್ವಿನಿ ಅವ್ರು ಮಾಡ್ತಾ ಇದ್ದಾರಾ ಒಂದಂತೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇಂಡೈರೆಕ್ಟಾಗಿ ಗೊತ್ತಾಗ್ತಾ ಇದೆ ಸೊ ಒಂದು ಬಕೆಟ್ನಲ್ಲಿ ನೀರು ಜಾಸ್ತಿ ಇದೆ, ಇನ್ನೊಂದು ಬಕೆಟ್ನಲ್ಲಿ ನೀರು ಕಡಿಮೆ ಇದೆ ಅಂತ. ಬಟ್ ಯಾಕೆ ಇಲ್ಲಿ ಉಸ್ತುವಾರಿಗಳೇ ಇಷ್ಟೊಂದು ಜಗಳ ಆಡ್ತಾ ಇದ್ದಾರೆ? ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಗಿಲ್ಲಿ ಮೇಲೆ ಕಾಮಿಡಿ ಕೂಡ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಚಿಕ್ಕ ಮಕ್ಕಳನ್ನ ಕರ್ಕೊಬಂದುಬಿಟ್ರು ಗೊತ್ತಾಗುತ್ತೆ ಯಾರು ಜಾಸ್ತಿ ಇದೆ ಯಾರು ಕಡಿಮೆ ಇದೆ ಅಂತ. ಮೊನ್ನೆ ಮಾಡುವವರ ಮಕ್ಕಳು ಬಂದಿದ್ದು ಸೊ ಅವ್ರ ಹತ್ರನೂ ಹೇಳಿಸಿದ್ರೆ ಅದೇ ರೀತಿ ಇವರು ಕೂಡ ಹೇಳ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ಗಿಲ್ಲಿ ಅವ್ರು ತಪ್ಪಿದೆಯಾ ಅಥವಾ ಅಶ್ವಿನಿ ಅವ್ರು ತಪ್ಪಿದೆಯಾ ಅಂತ. ಸೊ ನಿಮ್ಮ ಪ್ರಕಾರ ಯಾರ ತಪ್ಪಿರ್ಬೋದು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.